ಸ್ವಾಮಿ, ಅವ್ರೆಲ್ಲಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ. ನೀನಾದ್ರೂ ಹೇಳ್ತೀಯಾ? ಅಲ್ಲಿ ಹೆಂಗಸರೆಲ್ಲ ಹೋಗ್ಬಾರ್ದು, ಅದಕ್ಕೆ ಭಯ ಪಡುವಂಥದ್ದೇನಿಲ್ಲ. ಅವನು ಸರಿ ಹೋಗ್ತಾನೆ. ನಾನು ಬರ್ತೀನಿ. भगवन् भक्तवत्सला मम हि शेषरोऽहं माशु विनाशया अंगारकमहि पुत्र भगवन् भक्तवत्सला मम हि शेषरोऽहं माशु विनाशया अंगारकमहि पुत्र भगवन् भक्तवत्सला ಯಾರು ಗುಣ ಆಗ್ಲಿ ಅಂತ ಹೀಗೆ ಸ್ತೋತ್ರ ಹೇಳ್ತಾ ಕೂತಿದ್ದಾಳೆ. ಊಟ ಮಾಡಿದ್ಲಾ? ಇಲ್ಲ, ಬೆಳಿಗ್ಗೆಯಿಂದಲೂ ಹೀಗೆ ಕೂತಿದ್ದಾಳೆ. ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ನನಗೇನೂ ಆಗಿಲ್ಲ. ಕಾಲೇಜಲ್ಲಿ ಜೊತೆಲಿ ಓದ್ತಾ ಇರೋ ಹುಡುಗನಿಗೆ ಚಿತ್ತಸ್ವಾಧೀನ ಸರಿ ಇಲ್ಲ ಅಂತ ಶ್ಲೋಕ ಹೇಳ್ತಾ ಇದ್ದಾಳೆ. ಎಲ್ಲ ಅವರ ಅಮ್ಮನ ಹಾಗೆ ಯಾರೋ ಹೊರಗ್ನವ್ರ ಗುಣವಾಗ್ಲಿ ಅಂತ ಇವಳು ಜಪ ಮಾಡ್ತಾ ಕೂತಿದ್ದಾಳೆ. ಅವನೇನು ಹೊರಗ್ನವನಲ್ಲ. ಮತ್ತೆ ಹೇಳ್ತಿದ್ದೀನಲ್ಲ, ಅವಳ ಜೊತೆ ಕಾಲೇಜಲ್ಲಿ ಓದ್ತಾ ಇರೋನು ನಮ್ ಶೋಭಿತಾ ಅವನನ್ನ ಶೋಭಿತಾ, ಶೋಭಿತಾ, ಗುರು ಹೇಳ್ತಿರೋದೆಲ್ಲ ನಿಜಾನೇನಮ್ಮ? ನಿಮ್ಮಕ್ಕ ಮಾಡಿದ ಕೆಲಸಕ್ಕೆ ನಾನು ಆವತ್ತೇ ಪ್ರಾಣ ಬಿಟ್ಬಿಡ್ಬೇಕಾಗಿತ್ತು. ಆದರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನಮ್ಮ. ನೀನು ತಪ್ಪು ಅಂತ ಹೇಳ್ತೀರಪ್ಪ? ಶೋಭಿತಾ, ನಂಗೇನು ತಪ್ಪು ಅಂತ ಅನ್ನಿಸ್ತಿಲ್ಲಪ್ಪ. ಅವನು ತುಂಬಾ ದೊಡ್ಡ ಮನಸ್ಸಮ್ಮ. ಅವನು ನಮಗ್ ಮಾಡಿರೋ ಉಪಕಾರಕ್ಕೆ ನಾವು ಅವನಿಗೆ ಕೃತಜ್ಞರಾಗಿರ್ಬೇಕು. ಅದು ಬಿಟ್ಟು ಮನ್ಸೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು ತಪ್ಪಮ್ಮ. ತಪ್ಪೋ ಸರಿನೋ ನನಗ್ ಗೊತ್ತಿಲ್ಲ. ನಾನಂತೂ ಅವ್ರಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಪ್ಪ.